ರಾಜ್ಯ ಬಿಜೆಪಿಯಲ್ಲಿ ಬಣದ ಬಡಿದಾಟ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿತ್ತು. ಇನ್ನಾದರೂ ಕೂಡ ಬ್ರೇಕ್ ಬೀಳುತ್ತಾ? ಹಾಗಾದ್ರೆ ರಾಜ್ಯ ಬಿಜೆಪಿಯ ಬಣದ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಇದು ಮತ್ತೆ ಕಂಟಿನ್ಯೂ ಆಗುತ್ತಾ? BY ವಿಜಯೇಂದ್ರ ವಿರುದ್ಧ ಬಹಿರಂಗ ವಾಗ್ದಾಳಿ ನಡೆಸಲ್ವಾ ಹಾಗಾದ್ರೆ ಯತ್ನಾಳ್? ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸಿಕೊಂಡಿರುವಂತಹ ಯತ್ನಾಳ್ ಇವತ್ತು ರಾಜ್ಯಕ್ಕೆ ವಾಪಸ್ ಆಗ್ತಾ ಇದೆ. ಯತ್ನಾಳ್ ಟೀಮ್ ದೆಹಲಿಯಲ್ಲೇ ಬೀಡು ಬಿಟ್ಟಿತ್ತು ಇಷ್ಟು ದಿವಸ. ದಿಲ್ಲಿ ಪ್ರವಾಸವನ್ನು ಮುಗಿಸಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದೆ ರೆಬಲ್ಸ್. ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನು ಪಡೆದಿತ್ತು ಯತ್ನಾಳ್ ಟೀಮ್. ಯಾಕಂದ್ರೆ ಶೋಕಸ್ ನೋಟಿಸ್ ಕೂಡ ಕೊಟ್ಟಿದ್ರು ಯತ್ನಾಳ್ಗೆ. ಓಂ ಪಾಠಕ್ ನೋಟಿಸ್ಗೆ ಆಲ್ರೆಡಿ ಉತ್ತರ ನೀಡಿದ್ದಾರೆ ಯತ್ನಾಳ್. ಎಲ್ಲ ಒಂದು ಕಡೆ ಹೈಕಮಾಂಡ್ ಸಂಧಾನ ಸೂತ್ರವನ್ನ ಅನುಸರಿಸುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ವಕ್ಫ್ ಹೋರಾಟಕ್ಕೆ ಯತ್ನಾಳ್ ಅಂಡ್ ಟೀಮ್ ಆಲ್ರೆಡಿ ಫೀಲ್ಡ್ಗೆ ಇಳಿದಿದೆ. ಹೀಗಾಗಿ ವಕ್ಫ್ ವಿರುದ್ಧ ರೆಬಲ್ಸ್ ಬಣ ಮತ್ತೆ ಹೋರಾಟಕ್ಕೆ ಮುಂದಾಗುತ್ತಾ? ಎಲ್ಲವೂ ಕೂಡ ಈಗ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಬಣದ ಬಡಿದಾಟದಿಂದ ಬಿಜೆಪಿಯ ಕಾರ್ಯಕರ್ತರು ಒಂದು ಕಡೆ ಕಂಗಾಲಾಗಿ ಹೋಗಿದ್ದಾರೆ. ಏನು ಮಾಡೋದಪ್ಪ, ಇಬ್ಬರು ಬಣದ ಬಡಿದಾಟದಲ್ಲಿ ಕಾಲ ಕಳೀತಾ ಇದ್ರೆ ನಾವೇನು ಮಾಡಬೇಕು ಅನ್ನುವಂತಹ ಒಂದಿಷ್ಟು ಟೆನ್ಷನಲ್ಲಿದ್ದರು. ಮೊನ್ನೆ ಮೈಸೂರಿನಲ್ಲಿ ತರಾಟೆಗೆ ತೆಗೆದುಕೊಂಡ್ರು ವಿಜಯೇಂದ್ರ ಆ್ಯಂಡ್ ಟೀಮ್ಗೆ. ಈಗ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಯತ್ನಾಳ್ನ ಮೊದಲು ಕಿತ್ತು ಬಿಸಾಕಿ ಉಚ್ಚಾಟನೆ ಮಾಡಿ ಅವ್ರನ್ನ. ಅವರಿಂದ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ನಾವು ಕಾರ್ಯಕರ್ತರು ಹಗಲು ರಾತ್ರಿ ದುಡಿತಾ ಇದ್ದೀವಿ, ನಮಗೆ ಯಾಕೆ ತೊಂದರೆ ಕೊಡ್ತೀರಾ ಅಂತ ನೇರವಾಗಿ ವಿಜಯೇಂದ್ರ ಆ್ಯಂಡ್ ಟೀಮ್ಗೆ ವಾಗ್ದಾಳಿಯನ್ನು ಮಾಡಿದರು. ಅದಾದಮೇಲೆ ಹೈಕಮಾಂಡ್ ಅಂಗಳ ತಲುಪ್ತು. ಹೈಕಮಾಂಡ್ ಮದ್ದು ಅರಿಯುವಂಥ ಕೆಲಸಕ್ಕೀಗ ಮುಂದಾದಂತೆ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಯತ್ನಾಳ್ ಕೋಪ ಶಮನ ಆದಂತೆ ಕಾಣಿಸ್ತಾ ಇದೆ, ಅಥವಾ ಮತ್ತೆ ಅದೇ ರೀತಿಯಾದಂತಹ ಒಂದಿಷ್ಟು ಸ್ವಪಕ್ಷದ ವಿರುದ್ಧವಾಗಿಯೇ, ಸ್ವಪಕ್ಷದ ನಾಯಕರ ವಿರುದ್ಧವಾಗಿಯೇ ಹೇಳಿಕೆ ಕೊಡುವಂತಹ ಸನ್ನಿವೇಶ ಮತ್ತೆ ಕ್ರಿಯೇಟ್ ಆಗುತ್ತಾ ಯತ್ನಾಳ್ ಕಡೆಯಿಂದ? ಯಾಕಂದರೆ ಯತ್ನಾಳು ಇದೇನು ಮೊದಲೇನಲ್ಲ ಅವರು ಸ್ವಪಕ್ಷದ ವಿರುದ್ಧ ಹೇಳಿಕೆ ಕೊಡುವಂಥದ್ದು. ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ, ಸಾಕಷ್ಟು ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಅವರಿಗೆ ಶೋಕಸ್ ನೋಟಿಸ್ ಕೊಟ್ಟಿದ್ದು, ಅದಕ್ಕೆಲ್ಲ ಕ್ಯಾರೆ ಮಾಡಿರಲಿಲ್ಲ. ನೋಡ್ಬೇಕು ಈಗ ಒಟ್ಟಾಗಿ ಹೋರಾಡ್ತಾರ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಅಂತ ಕಾದು ನೋಡಬೇಕಾಗಿದೆ. Ashwavega English News. Coming soon. Your channel, your voice, your trust.